ಓಂ ಶಾಂತಿ. ಯಜ್ಞಮಾತೆ ಜಗದಂಬ ಸರಸ್ವತಿಜಿಯವರ ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ ಪ್ರೇಮಲತಾ ಅಕ್ಕನವರು ತಮ್ಮ ಅನುಭವವನ್ನು ಹೇಳ್ಕೊಳ್ತಾ ಇದ್ದಾರೆ. ಕ್ರಿಸ್ತಿ ಶಕ 1960ರಲ್ಲಿ ನಾನು ಅಂಬಾಲದಲ್ಲಿದ್ದಾಗ ಮಾತೇಶ್ವರಿಜಿಯವರ ಆಗಮನವಾಯಿತು. ಮಾತೇಶ್ವರಿಯರ ಸಂಘದಲ್ಲಿ ಹಗಲು ರಾತ್ರಿ ಇರುವ ಆ ಸದಾವಕಾಶ ನನಗೆ ಸಿಕ್ಕಿತು. ಆ ಸಮಯದಲ್ಲಿ ನೋಡಲಾಯಿತು, ಮಮ್ಮ ಒಬ್ಬೊಬ್ಬ ಸಹೋದರಿಯರ ಮೇಲೂ ವ್ಯಕ್ತಿಗತವಾಗಿ ವಿಶೇಷ ಗಮನ ಕೊಟ್ಟು ಅವರ ಪ್ರತಿ ಸಮಸ್ಯೆಗೂ ಸಮಾಧಾನ ನೀಡುತ್ತಿದ್ದರು ಮತ್ತು ಮಗು ತನ್ನ ತಾಯಿಯನ್ನು ಪಡೆದು ಎಲ್ಲ ದುಃಖವನ್ನು ಮರೆತು ಹೋಗುವಂತೆ ಎಲ್ಲರೂ ಗದ್ಗದಿತರಾಗುತ್ತಿದ್ದರು. ನೋಡಿ, ಮಾತೇಶ್ವರಿಜಿಯವರು ಪ್ರತಿಯೊಂದು ಮಗುವನ್ನು ವ್ಯಕ್ತಿಗತವಾಗಿ ವಿಶೇಷ ಗಮನ ಕೊಟ್ಟು ಪ್ರತಿಯೊಬ್ಬರಿಗೂ ಸಮಸ್ಯೆಗೂ ಸಮಾಧಾನ ನೀಡ್ತಾ ಇದ್ದರು ಮತ್ತು ಹೇಗೆ ತಾಯಿ ತನ್ನ ಮಗುವನ್ನು ಹೇಗೆ ಆರೈಕೆ ಮಾಡುತ್ತೋ, ಹೇಗೆ ತಾಯಿಯ ಮಡ್ಲಲ್ಲಿದ್ದಾಗ ಮಗು ಹೇಗೆ ಎಲ್ಲ ತನ್ನ ದುಃಖವನ್ನು ಮರೆತು ಹೋಗುತ್ತೋ ಆ ರೀತಿ ಎಲ್ಲರೂ ಮಮ್ಮಾರವರ ಮಡ್ಲಲ್ಲಿ ಆ ದುಃಖವನ್ನು ಮರಿತಾ ಇದ್ರು ಅಂತ ಇಲ್ಲಿ ಅಕ್ಕನವರು ತಿಳಿಸ್ತಾ ಇದ್ದಾರೆ. ದೊಡ್ಡ ದೊಡ್ಡ ಸಹೋದರಿಯರು ಸಹ ತಮ್ಮ ಪದವಿ, ವಯಸ್ಸು, ಸ್ಥಾನ ಎಲ್ಲವನ್ನು ಮರೆತು ಮಮ್ಮಾರವರ ಮುಂದೆ ಮಕ್ಕಳಾಗಿ ಬಿಡುತ್ತಿದ್ದರು. 1963ರಲ್ಲಿ ಒಂದು ವಾರಕ್ಕಾಗಿ ಮಮ್ಮ ಡೆಹ್ರಾಡೂನ್ಗೆ ಆಗಮಿಸಿದರು. ಆ ಸಮಯದಲ್ಲಿ ಡೆಹ್ರಾಡೂನ್ ಸೇವಾ ಕೇಂದ್ರವನ್ನು ತೆರೆದು ಕೇವಲ 1 ವರ್ಷವಾಗಿತ್ತು. ಬಾಬಾರವರ ಹೊಸ ಮಕ್ಕಳ ಅವಿಶ್ರಾಂತ ಪಾಲನೆ ಮಾಡಿ ಮಮ್ಮಾರವರು ಅವರನ್ನು ಜ್ಞಾನದಿಂದ, ಮಧುರ ವಾಣಿಯಿಂದ ಎಷ್ಟು ತೃಪ್ತಿಪಡಿಸಿದರೆಂದರೆ ಅವರು ಬದುಕಿರುವವರೆಗೂ ಮಮ್ಮಾರವರ ಆ ಅವಿಶ್ರಾಂತ ಸೇವೆಯನ್ನು ಎಂದೂ ಮರೆಯಲಿಲ್ಲ. ಮಮ್ಮಾರವರ ವಾಣಿಯಲ್ಲಿ ವಿಶೇಷತೆ ಏನಿತ್ತಂದರೆ ಅವರು ಬಾಬಾರವರ ಪ್ರತಿ ಶಬ್ದವನ್ನು ಎಷ್ಟು ಸರಳ ರೀತಿಯಿಂದ ಸ್ಪಷ್ಟ ಮಾಡಿ ತಿಳಿಸುತ್ತಿದ್ದರು. ನೋಡಿ, ಮಮ್ಮಾರವರ ವಿಶೇಷತೆ ಅಂದರೆ ಬಾಬಾರವರ ಪ್ರತಿ ಶಬ್ದವನ್ನು ತುಂಬ ಸರಳ ರೀತಿಯಾಗಿ ಸ್ಪಷ್ಟ ಮಾಡಿ ತಿಳಿಸ್ತಾ ಇದ್ದರು ಅಂತ ಅಕ್ಕನವರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಚಿಕ್ಕವರಿಗೂ ಹೊಸಬರಿಗೂ ಬಾಬಾರವರ ಜ್ಞಾನದ ಗುಹ್ಯತೆಯ ಅನುಭವ ಆಗುತ್ತಿತ್ತು. ಆ ರೀತಿಯಾಗಿ ಮಮ್ಮಾರವರು ಸ್ಪಷ್ಟವಾಗಿ ತಿಳಿಸ್ತಾ ಇದ್ರಂತೆ. ಮಮ್ಮಾರವರು 1 ವಾರದವರೆಗೂ ಎಡೆಬಿಡದೆ ಸೇವೆ ಮಾಡಿ ಈ ಭೂಮಿಯನ್ನು ಫಲೀಭೂತವನ್ನಾಗಿ ಮಾಡಿದರು. ಮಮ್ಮಾರವರ ಈ ಸ್ವರೂಪವನ್ನು ನೋಡಿ ಸರಸ್ವತಿಯ ವಾಣಿಗೆ ಇಷ್ಟೊಂದು ಗಾಯನವೇಕೆ ಇರುತ್ತದೆ ಎಂದು ಅನುಭವವಾಯಿತು. ನೋಡಿ, ಮಮ್ಮಾರವರನ್ನು ನೋಡಿನೇ ಸರಸ್ವತಿಯ ವಾಣಿಗೆ ಇಷ್ಟೊಂದು ಏಕೆ ಗಾಯನ ಮಾಡ್ತಾರೆ ಭಕ್ತಿ ಮಾರ್ಗದಲ್ಲಂತ ಅನುಭವ ಆಯಿತು ಅಂತ ಇಲ್ಲಿ ಅಕ್ಕ ತಿಳಿಸ್ತಾ ಇದ್ದಾರೆ. ತಾಯಿ ಸರಸ್ವತಿಯು ಪಿತಾ ಬ್ರಹ್ಮಾರವರ ಪ್ರತಿ ಕರ್ಮವನ್ನು ಜೀವನದಲ್ಲಿ ಅಕ್ಷರಾಕ್ಷರ ಧಾರಣೆ ಮಾಡಿಕೊಂಡು ಜ್ಞಾನದ ಚೈತನ್ಯ ಮೂರ್ತಿಯಾಗಿದ್ದರು. ಅದರ ಸಾಕ್ಷಾತ್ ಅನುಭವವನ್ನು ನಾವೆಲ್ಲರೂ ಮಾಡಿದೆವು. ನ ಭೂತೋ ನ ಭವಿಷ್ಯತಿ. ಮುಂಬೈನ ಬ್ರಹ್ಮಕುಮಾರಿ ಉಷಾ ಅಕ್ಕನವರು ತಮ್ಮ ಅನುಭವವನ್ನು ಈ ರೀತಿಯಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಓಹೋ, ಮಮ್ಮ ಎಷ್ಟೊಂದು ಅದ್ಭುತರಾಗಿದ್ದರು, ಮಮ್ಮಾರವರ ಪ್ರೀತಿ ಹೇಗಿತ್ತು, ಎಂತಹ ಶಕ್ತಿ ಸ್ವರೂಪಿಣಿಯಾಗಿದ್ದರು. ಹಾಗೆ ನೋಡಿದರೆ ಬಾಬಾ ಅವರಂತೆ ಅಪ್ರತಿಮ ಮತ್ತು ಮಹಾನ್ ಆಗಿರುವವರು ಇಡೀ ಪ್ರಪಂಚದಲ್ಲಿ ಯಾರೂ ಇರುವುದೂ ಇಲ್ಲ. ನ ಭೂತೋ ನ ಭವಿಷ್ಯತಿ. ನೋಡಿ, ಮಮ್ಮ ಬಾಬಾರವರಂತಹ ಅಪ್ರತಿಮ ಮಹಾನ್ ಆತ್ಮರು ಈ ಪ್ರಪಂಚದಲ್ಲಿ ಯಾರೂ ಇರುವುದೂ ಇಲ್ಲ ಅಂತ. ನ ಭೂತೋ ನ ಭವಿಷ್ಯತಿ, ಹಿಂದೆನೂ ಇರಲಿಲ್ಲ ಮುಂದೆನೂ ಇರಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಅಂತಹ ಅದ್ಭುತವಾದ ವ್ಯಕ್ತಿತ್ವ, ತೇಜಸ್ವಿ ಜೀವನ ಮಮ್ಮಾರವರದಾಗಿತ್ತು. ಯಾವಾಗ ನಾನು ಪ್ರಥಮ ಬಾರಿ ಮಧುಬನಕ್ಕೆ ಬಂದಿದ್ದೇನೋ ಆಗ ನನಗೆ ಈಶ್ವರ್ಯ ಜ್ಞಾನ ಇರಲಿಲ್ಲ. ಬಾಬಾರವರು ನನಗೆ ನಿಮಂತ್ರಣ ಕೊಟ್ಟು ಕರೆಸಿದ್ದರು. ನಾನು ಸಂಪೂರ್ಣ ಹೊಸಬಳಿದ್ದೆ. ಇಂದು 1961ರ ಮಾತಾಗಿದೆ. ಇದು 1961ರ ಮಾತಾಗಿದೆ. ಮುಂಬಯಿಯವರು ಸುಮಾರು 8-10 ಜನ ಕುಳಿತಿದ್ದರು. ಬಾಬಾರವರೊಂದಿಗೆ ಮಿಲನ ಮಾಡುತ್ತಿದ್ದರು. ಆ ಸಮಯದಲ್ಲಿ ಹಾಪುಡ್ನಲ್ಲಿ ಸ್ವಲ್ಪ ಗಲಾಟೆ ನಡೆಯುತ್ತಿದ್ದು ಬಾಬಾರವರು ಅಲ್ಲಿನ ಸಹೋದರಿಯವರಿಂದ ಸಮಾಚಾರ ಕೇಳುತ್ತಿದ್ದರು. ಬಾಬಾ ಹೇಳಿದರು, ಯಾವುದೇ ಚಿಂತೆ ಇಲ್ಲ ಮಕ್ಕಳೇ, ನಾಳೆ ಮಮ್ಮ ಬರುತ್ತಿದ್ದಾರೆ, ಎಲ್ಲ ಕೆಲಸವನ್ನು ಸರಿ ಮಾಡುತ್ತಾರೆ, ಚಿಂತೆ ಮಾಡಬೇಡಿ. ಬಾಬಾರವರು ನಿಶ್ಚಿಂತತೆ, ವಿಶ್ವಾಸ ಮತ್ತು ದೃಢತೆಯಿಂದ ಮಮ್ಮಾರವರ ಬಗ್ಗೆ ಹೇಳುತ್ತಿದ್ದಾಗ ಮಮ್ಮ ಹೇಗೆ ಇರಬಹುದೆಂದು ನನಗೆ ಆಶ್ಚರ್ಯವಾಗುತ್ತಿತ್ತು. ಬಾಬಾರವರು ಅವರ ಮಹಿಮೆಯನ್ನು ಇಷ್ಟೊಂದು ಮಾಡುತ್ತಿದ್ದಾರೆ ಎಂದಾಗ ಅವರ ಖಂಡಿತವಾಗಿ ಬಹಳ ವಿಚಿತ್ರ ವ್ಯಕ್ತಿಯುಳ್ಳವರಾಗಿರುತ್ತಾರೆ. ಈ ರೀತಿಯಾಗಿ ನಾನು ಯೋಚಿಸುತ್ತಿದ್ದೆ. ಏಕೆಂದರೆ ನಾನಂತೂ ಮಮ್ಮಾರವರನ್ನು ಅಲ್ಲಿಯವರೆಗೂ ನೋಡಿಯೇ ಇರಲಿಲ್ಲ.
ಮಾರನೇ ದಿನ ಮಮ್ಮ ಬಂದಾಗ ಬಾಬಾರವರು ಅವರನ್ನು ವಿಜೃಂಭಣೆಯಿಂದ ಸ್ವಾಗತ ಮಾಡಿದರು. ಆ ದಿನ ಮಮ್ಮ ಹೊರಗಿನಿಂದ ಬಂದಿದ್ದರು. ಮಮ್ಮ ಸಂಜೆಯ ಸಮಯದಲ್ಲಿ ಬಂದಿದ್ದಂತಹ ಎಲ್ಲ ಮಕ್ಕಳ ಜೊತೆ ಭೇಟಿ ಮಾಡುತ್ತಿದ್ದರು. ಎಲ್ಲ ಮಕ್ಕಳವರು ಮಮ್ಮಾರವರ ಮಡಿಲಲ್ಲಿ ಹೋಗುತ್ತಿದ್ದರು. ಮಮ್ಮಾರವರೊಂದಿಗೆ ಅದು ನನ್ನ ಮೊದಲ ಭೇಟಿಯಾಗಿತ್ತು. ನಾನು ಸಹ ಮಮ್ಮಾರವರ ಮಡಿಲಲ್ಲಿ ಹೋದೆ. ಯಾವಾಗ ನಾನು ಮಮ್ಮಾರವರ ಮಡಿಲಲ್ಲಿ ಹೋದೆನೋ ಆಗ ನನಗೆ ನಾನು ಒಂದು ಚಿಕ್ಕ ಮಗುವಾಗಿದ್ದೇನೆ, ತಾಯಿಯ ಮಮತೆಯ ಪಾಲನೆಯಲ್ಲಿ ತೂಗಾಡುತ್ತಿದ್ದೇನೆ ಎಂದು ಅನುಭವ ಆಯಿತು. ನೋಡಿ, ಯಾರೇ ಆಗಲಿ ಮಮ್ಮಾರವ್ರ ಮಡ್ಡಿಗೆ ಹೋದಾಗ ಚಿಕ್ಕ ಮಗುವಿನ ಆ ಮಮತೆಯ ಆ ತಾಯಿಯ ಆ ಪಾಲನೆಯಲ್ಲಿ ತೂಗಾಡುತ್ತಿರುವ ಅನುಭವ ಆಗ್ತಾಯಿತ್ತು ಅಂತ ಇಲ್ಲಿ ಅಕ್ಕ ತಿಳಿಸ್ತಾ ಇದ್ದಾರೆ. ನಾನು ಬಹಳ ಹಗುರತೆ ಮತ್ತು ಆನಂದದ ಅನುಭವವನ್ನು ಮಾಡುತ್ತಿದ್ದೆ. ಬಹಳ ಚೆನ್ನಾಗಿದೆ ಅನಿಸಿತು. ಮಮ್ಮಾರವರನ್ನು ಭೇಟಿ ಮಾಡುವ ಮೊದಲು ನಾನು ಬಾಬಾರವರನ್ನು ಭೇಟಿ ಮಾಡಿದ್ದಾಗ ಬಾಬಾ ನನಗೆ ಹೇಳುತ್ತಿದ್ದರು, ಮಗು, ನೀನು ಮಮ್ಮಾರವರನ್ನು ಗುರುತಿಸ್ತೀಯಾ? ನಾನು ಹೇಳಿದೆ, ಬಾಬಾ, ನಾನು ಮಮ್ಮಾರವರನ್ನು ನೋಡಿಯೇ ಇಲ್ಲವೆಂದರೆ ಗುರುತಿಸುವುದು ಹೇಗೆ? ಅದಕ್ಕೆ ಬಾಬಾ ಹೇಳಿದರು, ನೋಡು ಮಗು, ನಾಳೆ ಮಮ್ಮ ಬರುತ್ತಿದ್ದಾರೆ. ನೀವು ಅವರನ್ನು ಚೆನ್ನಾಗಿ ನೋಡಬೇಕು. ಅವರು ಹೇಗೆ ಕುಳಿತುಕೊಳ್ಳುತ್ತಾರೆ, ಹೇಗೆ ಎದ್ದೇಳುತ್ತಾರೆ, ಹೇಗೆ ನಡೆಯುತ್ತಾರೆ, ಇದೆಲ್ಲವನ್ನು ಪೂರ್ತಿಯಾಗಿ ಪರಿಶೀಲನೆ ಮಾಡಬೇಕು. ಇದೇನು ಹೇಳುವ ಮಾತಾಗಿದೆ ಎಂದು ನಾನು ಯೋಚಿಸತೊಡಗಿದೆ. ಮನುಷ್ಯನು ಹೇಗೆ ಕುಳಿತುಕೊಳ್ಳುತ್ತಾನೋ, ಎದ್ದೇಳುತ್ತಾನೋ, ನಡೆಯುತ್ತಾನೋ ಹಾಗೇ ನಡೆಯಬಹುದು. ಆದರೂ ನಾನು ಹೇಳಿದೆ, ಜಿ ಬಾಬಾ ಎಂದು. ಒಂದು ದಿನ ನಾನು ಬೆಳಿಗ್ಗೆ ತಿಂಡಿ ತಿನ್ನುತ್ತಿದ್ದೆ. ಎದುರುಗಡೆಯಿಂದ ಮಮ್ಮ ಬರುತ್ತಿದ್ದರು. ನಾನು ನೋಡುತ್ತಲೇ ಇದ್ದು ಬಿಟ್ಟೆ. ನನ್ನನ್ನು ನಾನು ಮರೆತು ಬಿಟ್ಟೆ. ಮಮ್ಮ ಸಮೀಪ ಬರುತ್ತಿದ್ದಂತೆ ಯಾವುದೋ ಶೀತಲ ಗಾಳಿಯ ಪ್ರವಾಹ ನನ್ನ ಕಡೆ ಬರುತ್ತಿದೆ ಎಂದು ನನಗೆ ಅನುಭವವಾಯಿತು. ಮಮ್ಮ ನನ್ನ ಸಮೀಪದಿಂದ ನಡೆದು ಅಡಿಗೆ ಮನೆಯತ್ತ ಹೋದರು. ಅಲ್ಲಿ ಯಾವುದೋ ಸಹೋದರಿಗೆ ಸೇವೆಯ ಮಾರ್ಗದರ್ಶನ ಕೊಡುತ್ತಿದ್ದರು. ಮಾರ್ಗದರ್ಶನ ಕೊಡುವ ವಿಧಾನ ಈ ರೀತಿ ಇತ್ತು. ಅವರು ನಿಧಾನವಾಗಿ ಅವರ ಕಿವಿಗಳ ಹತ್ತಿರ ಹೋಗಿ ಹೇಳುತ್ತಿದ್ದರು. 5-10 ನಿಮಿಷ ಅಲ್ಲಿ ಅವರಿಗೆ ಏನು ಹೇಳಬೇಕಿತ್ತೋ ಅದನ್ನು ಹೇಳಿ ನಿಧಾನವಾಗಿ ಹೋಗುತ್ತಿದ್ದರು. ಅವರ ನಡಿಗೆ ಹಾಗೂ ಅನ್ಯರ ಜೊತೆ ಮಾತನಾಡುವ ವಿಧಿ ನೋಡಲು ಯೋಗ್ಯವಾಗಿತ್ತು. ನೋಡಿ, ಮಮ್ಮಾರವರು ಬರ್ತಾ ಇದ್ದರೆ ಆ ಶೀತಲ ದೇವಿಯ ಗಾಳಿಯ ಅನುಭವ ಆಗುತ್ತಿತ್ತು ಅಂತ ಅಕ್ಕನವರಲ್ಲಿ ತಿಳಿಸ್ತಾ ಇದ್ದಾರೆ. ಮಮ್ಮಾರವರು ಅನ್ಯರ ಜೊತೆ ಮಾತನಾಡೋ ವಿಧಿ ನೋಡಲು ಯೋಗ್ಯ ಮತ್ತು ಕಲಿಯಲು ಯೋಗ್ಯವಾಗಿತ್ತು. ಮಮ್ಮ ಅಲ್ಲಿಂದ ನಿಧಾನವಾಗಿ ಹೋಗುತ್ತಿದ್ದಾಗ ಅಯಸ್ಕಾಂತದ ಆಕರ್ಷಣೆಯಲ್ಲಿ ಕಬ್ಬಿಣವು ಹೇಗೆ ಸೆಳೆಯಲ್ಪಟ್ಟು ಹೋಗುವುದೋ ಹಾಗೆಯೇ ನಾನು ಸಹ ಬಯಸದೇ ಅವರ ಹಿಂದೆ ಸೆಳೆಯಲ್ಪಟ್ಟು ಹೋಗುತ್ತಿದ್ದೆ. ನಂತರ ಒಂದು ದಿನ ಮಮ್ಮ ಯಾರೊಂದಿಗೋ ತಮ್ಮ ಕೋಣೆಯಲ್ಲಿ ಭೇಟಿ ಮಾಡುತ್ತಿದ್ದರು. ಆಗ ನಾನು ಅವರ ಕೊಠಡಿಯ ಬಾಗಿಲ ಹತ್ತಿರ ಹೋದೆ ಮತ್ತು ಪರದೆಯನ್ನು ಸ್ವಲ್ಪ ಸರಿಸಿ ನೋಡಿದೆ. ಆಗ ಅವರು ಕುಳಿತುಕೊಂಡಿದ್ದ ವಿಧಾನ ಬಹಳ ಆಕರ್ಷವೆನಿಸಿತು. ಮಮ್ಮಾರವರ ನಡೆ, ನುಡಿ, ಕುಳಿತುಕೊಳ್ಳುವಿಕೆ ಎಲ್ಲವೂ ಬಹಳ ವಿಭಿನ್ನವಾಗಿತ್ತು. ಆಗ ನನಗೆ ಅನಿಸಿತು, ಬಾಬಾರವರು ಇದಕ್ಕಾಗಿಯೇ ನನಗೆ ಹೇಳಿದ್ದರು, ಮಗು, ಮಮ್ಮಾರವರ ಪ್ರತಿ ಕರ್ಮವನ್ನು ಗಮನಿಸಬೇಕು ಎಂದು. ನನಗೆ ಮಮ್ಮಾರವರ ಅತಿ ಸಮೀಪ ಇರುವಂತಹ ಮತ್ತು ಅವರನ್ನು ನೋಡುವಂತಹ ಸೌಭಾಗ್ಯ ಸಿಕ್ಕಿತು. ಮಮ್ಮ ತಮ್ಮ ಅಂತಿಮ ವರ್ಷಗಳಲ್ಲಿ ಸುಮಾರು 22 ತಿಂಗಳುಗಳ ಕಾಲ ಮುಂಬೈನಲ್ಲಿ ಇದ್ದರು. ಅದರಲ್ಲಿ 18 ತಿಂಗಳುಗಳಂತೂ ನಮ್ಮ ಮನೆಯಲ್ಲೇ ಇದ್ದರು. ನಾನು ಮಮ್ಮಾರವರ ಜೊತೆ ನಮ್ಮ ಲೌಕಿಕ ತಾಯಿಯ ಜೊತೆಯಲ್ಲಿ ಇದ್ದಂತೆ ಇರುತ್ತಿದ್ದೆ. ಮಮ್ಮ ಬಹಳ ಅಸಾಧಾರಣವಾಗಿದ್ದರು, ಅಲೌಕಿಕವಾಗಿದ್ದರು. ಅವರ ವರ್ಣನೆಯು ಶಬ್ದಗಳ ಪರಿಮಿತಿಯಲ್ಲಿ ಬರುವುದಿಲ್ಲ. ಅವರು ಸೀಮಿತಾತೀತವಾಗಿದ್ದರು, ವರ್ಣನಾತೀತವಾಗಿದ್ದರು. ಅಂತಹ ತಾಯಿಯ ಲಾಲನೆ ಪಾಲನೆಯಲ್ಲಿ ಬೆಳೆದಂತಹ ಮಕ್ಕಳಾದ ನಾವು ಅತ್ಯಂತ ಸೌಭಾಗ್ಯಶಾಲಿಗಳು. ನೋಡಿ, ಅಲ್ಲಿ ದೀದಿ ಹೇಳ್ತಾ ಇದ್ದಾರೆ, ಇಂತಹ ತಾಯಿಯ ಒಂದು ಅವರ ಜೊತೆಯಲ್ಲಿ ಅವರ ಮಡ್ಲಲ್ಲಿ ಬೆಳಿಬೇಕಂದ್ರೆ ನಾವು ಅತ್ಯಂತ ಸೌಭಾಗ್ಯಶಾಲಿಗಳು ಅಂತ ಅಕ್ಕನವರಲ್ಲಿ ತಿಳಿಸ್ತಾ ಇದ್ದಾರೆ. ಮುಜಫ್ಫರ್ನಿಂದ ಬ್ರಹ್ಮಕುಮಾರಿ ರಾಣಿ ಅಕ್ಕನವರು ತಮ್ಮ ಅನುಭವವನ್ನು ಈ ರೀತಿಯಾಗಿ ತಿಳಿಸುತ್ತಿದ್ದಾರೆ. ಇಂದಿನ 50 ವರ್ಷಗಳ ಹಿಂದೆ ಮಮ್ಮಾರವರನ್ನು ಆಬುವಿನ ಕೋಟಾ ಹೌಸ್ನಲ್ಲಿ ನಾನು ಭೇಟಿ ಮಾಡಿದ್ದೆ. ಆಗ ನನ್ನ ವಯಸ್ಸು ಕೇವಲ 6 ವರ್ಷವಾಗಿತ್ತು. ಬಾಬಾ ಮತ್ತು ಮಮ್ಮಾರವರ ಸಮ್ಮುಖದಲ್ಲಿ ಬಂದು ನಾನು ಕುಳಿತುಕೊಂಡಾಗ ಮಾತೇಶ್ವರಿಯವರ ಆ ಚುಂಬಕೀಯ ವ್ಯಕ್ತಿತ್ವ, ತಾಯಿಯ ಆತ್ಮಿಕ ಆಕರ್ಷಣೆ ಮತ್ತು ಅವರ ದಿವ್ಯ ಸ್ವರೂಪದಿಂದ ಮಮ್ಮ ಅವ್ಯಕ್ತ ಲೋಕದಿಂದ ಸಂಪೂರ್ಣತೆಯನ್ನು ತೆಗೆದುಕೊಂಡು ಬಂದಿದ್ದಾರೆ ಎಂದು ಅನಿಸಿತು.
ನಾನು ನನ್ನ ಸ್ಥಾನದಿಂದ ಎದ್ದೆ ಮತ್ತು ಮಮ್ಮಾರವರ ಮಡಿಲಲ್ಲಿ ಹೊರಟು ಹೋದೆ. ಮಮ್ಮಾರವರು ತಲೆಯ ಮೇಲೆ ತಮ್ಮ ವರದಾನಿ ಹಸ್ತ ಇಡುತ್ತಾ ನನ್ನ ಬೆನ್ನ ಮೇಲೆಯೂ ಕೈಯಾಡಿಸಿದರು. ಆ ಸಮಯದಲ್ಲಿ ನನ್ನ ಆಂತರ್ಯದಲ್ಲಿ ಬಹಳ ಶಕ್ತಿ ತುಂಬಿಕೊಂಡಿತ್ತು. ಆ ಸಮಯದಲ್ಲಿ ನನಗೆ ನಾನು ಈ ಲೋಕದಲ್ಲಿ ಇಲ್ಲವೆಂಬಂತೆ, ಬೇರೆ ಯಾವುದೋ ಲೋಕದಲ್ಲಿ ಇರುವಂತೆ, ನಾನು ಅಲ್ಲಿಂದ ಕಳೆದು ಹೋಗಿ ಬಿಟ್ಟಂತೆ ಅನುಭವ ಆಯಿತು. ನೋಡಿ, ಒಬ್ಬೊಬ್ಬರು ಅಕ್ಕನವರು ಮಮ್ಮಾರವರ ಆ ಮಡ್ಲಲ್ಲಿರುವಂಥ ಅನುಭವವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಮಮ್ಮಾರವರ ಮಡ್ಲಲ್ಲಿದ್ದರೆ ಏನಾಗ್ತಾಯಿತ್ತು, ಅಲ್ಲಿಂದ ನಾನು ಈ ಲೋಕದಲ್ಲೇ ಇಲ್ಲ, ಆ ಪ್ರೀತಿಯಲ್ಲಿ ಮುಳುಗೋಗಿದ್ದ ಅನುಭವ ಆಗುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮಮ್ಮಾರವರು ದೆಹಲಿಗೆ ಯಾವಾಗ ಬರುತ್ತಿದ್ದರೋ ಆಗ ನನಗೆ ಮಮ್ಮಾರವರ ಸ್ವಾಗತಕ್ಕಾಗಿ ಸೇವಾ ಕೇಂದ್ರದಲ್ಲಿ ನೃತ್ಯ ಮಾಡುವುದನ್ನು ಕಲಿಸಲಾಗುತ್ತಿತ್ತು. ಬಾಲ್ಯತನದಿಂದಲೂ ನನ್ನಲ್ಲಿ ನೃತ್ಯ ಮಾಡುವ ಸಂಸ್ಕಾರವಿತ್ತು. ಒಂದು ದಿನ ನನ್ನ ನೃತ್ಯವನ್ನು ನೋಡಿ ಶಾಲೆಯಲ್ಲಿ ನಮ್ಮ ಶಿಕ್ಷಕರು ಹೇಳಿದರು, ನೀನು ಶಾಲೆಯಲ್ಲಿಯೂ ಸಹ ನೃತ್ಯ ಮಾಡು ಎಂದು. ಆ ಸಮಯದಲ್ಲಿ ನಾನು ಸುಮಾರು 8 ವರ್ಷದವಳಾಗಿದ್ದೆ. ಯಾವಾಗ ಮಮ್ಮ ದೆಹಲಿಗೆ ಬಂದರೋ ಆಗ ನಾನು ಮಮ್ಮಾರವರನ್ನು ಕೇಳಿದೆ, ಮಮ್ಮ, ನಮ್ಮ ಶಾಲೆಯ ಶಿಕ್ಷಕನು ನೃತ್ಯ ಮಾಡುವುದಕ್ಕೆ ನಿಮಂತ್ರಣ ಕೊಟ್ಟಿದ್ದಾರೆ, ನಾನು ಹೋಗಬಹುದಾ ಎಂದು. ಮಮ್ಮಾರವರು ಹೇಳಿದರು, ಮಗು, ನೀನು ಸಾಧಾರಣ ಮಗುವಲ್ಲ, ನಿನ್ನ ಪಾತ್ರ ವಿಶೇಷವಾಗಿದೆ. ಒಂದು ವೇಳೆ ನಿಮಂತ್ರಣ ಕೊಟ್ಟಿದ್ದಾರೆ ಎಂದರೆ ಈ ಸಲ ಅದನ್ನು ಸ್ವೀಕಾರ ಮಾಡು. ಮತ್ತೊಮ್ಮೆ ಆ ಸಾಂಸಾರಿಕ ವಾತಾವರಣದಲ್ಲಿ ನೀನು ಎಂದಿಗೂ ಹೋಗಬಾರದಾಗಿದೆ. ಯಾವುದೇ ಕುಸಂಗದಲ್ಲಿ ಹೋಗಬಾರದೆಂಬ ಪ್ರೇರಣೆಯನ್ನು ಮಾತೇಶ್ವರಿಯವರು ನನಗೆ ಕೊಟ್ಟರು. ಒಂದು ಸಲ ನಮ್ಮ ಸಂಬಂಧಿಕರು ಹೇಳಿದರು, ನೀವೆಲ್ಲರೂ ಸದಾ ಒಂದೇ ರೀತಿಯಲ್ಲಿ ಬಿಳಿ ವಸ್ತ್ರಗಳನ್ನು ಧರಿಸುತ್ತೀರಾ, ಇದು ಚೆನ್ನಾಗಿಲ್ಲ. ಲೌಕಿಕದಲ್ಲಿ ಹೋಗುವಾಗ ಲೌಕಿಕದವರಂತೆ ಇರಬೇಕು ಮತ್ತು ಸತ್ಸಂಗದಲ್ಲಿ ಹೋದಾಗ ಸತ್ಸಂಗದವರಂತೆ ಇರಬೇಕು. ನಾನು ಮಾತೇಶ್ವರಿಯವರೊಂದಿಗೆ ಎಲ್ಲ ಮಾತುಗಳನ್ನು ಹೇಳಿದಾಗ ಅವರು ಹೇಳಿದರು, ಮಗು, ನೀನು ಸತ್ಯ ತಂದೆಯ ಸತ್ಯ ಮಗುವಾಗಿದ್ದೀಯ. ಮಕ್ಕಳಾದ ನಿಮ್ಮ ರೂಪ ಬದಲಾಗಲು ಸಾಧ್ಯವಿಲ್ಲ. ಎಂಥದ್ದೇ ವಾತಾವರಣ ಇರಬಹುದು, ನಿಮ್ಮ ವಸ್ತ್ರಗಳು ಬಿಳಿಯದಾಗಿಯೇ ಇರುತ್ತದೆ. ನೀವು ಎಲ್ಲೇ ಹೋಗಿರಿ, ನಿಮ್ಮ ಮನ, ವಚನ ಮತ್ತು ಕರ್ಮ ಒಂದೇ ಸಮಾನ ಇರಬೇಕಾಗಿದೆ. ಅವರಂತೂ ಸಾಂಸಾರಿಕ ಮನುಷ್ಯರು, ಮಾಯಾವಿ ರಂಗಿನಲ್ಲಿ ಮುಳುಗಿದವರಾಗಿದ್ದಾರೆ. ಆದ್ದರಿಂದ ಪ್ರತಿದಿನ ಅನೇಕ ರೂಪದಲ್ಲಿ ಬದಲಾಗುತ್ತಿರುತ್ತಾರೆ. ನೀನು ಯಾರ ಪ್ರಭಾವದಲ್ಲೂ ಬರಬಾರದು, ಸದಾ ಒಬ್ಬ ತಂದೆಯ ಸಂಘದಲ್ಲಿ ಇರಬೇಕು ಎಂದು ಹೇಳಿದರು. ನನ್ನ ವಯಸ್ಸು ಚಿಕ್ಕದಾಗಿತ್ತು, ಆದರೆ ನಾನು ಅನುಭವ ಮಾಡಿದೆ. ಮಮ್ಮಾರವರು ನನ್ನನ್ನು ಚಿಕ್ಕ ಮಗುವೆಂದು ತಿಳಿದು ಯಾವುದೇ ಬಲಹೀನತೆ ನನ್ನಲ್ಲಿ ಇರಲು ಬಿಡಲಿಲ್ಲ. ಮಮ್ಮ ಎಲ್ಲ ಪ್ರಕಾರದ ಧಾರಣೆ ಮಾತುಗಳನ್ನು ತಿಳಿಸುತ್ತಿದ್ದರು. ನಾನು ಹೊರಗಿನ ವ್ಯಕ್ತಿಗಳ ಮನೆಯ ಊಟ ಮಾಡಿರುವುದು ಅಥವಾ ಬಣ್ಣದ ವಸ್ತ್ರಗಳನ್ನು ಧರಿಸಿರುವುದು ನನಗೆ ನೆನಪೇ ಇಲ್ಲ. ನಾನು ಸದಾ ಬಿಳಿಯ ವಸ್ತ್ರಗಳನ್ನೇ ಧರಿಸುತ್ತಿದ್ದೆ. ಶಾಲೆಗೆ ಹೋಗುತ್ತಿದ್ದರೂ ಬಿಳಿಯ ವಸ್ತ್ರಗಳನ್ನೇ ಧರಿಸುತ್ತಿದ್ದೆ. ನಾನು ಬಣ್ಣದ ವಸ್ತ್ರಗಳನ್ನು ಧರಿಸಬೇಕು ಮತ್ತು ಬಜಾರಿನ ವಸ್ತುಗಳನ್ನು ತಿನ್ನಬೇಕು ಎಂಬ ಸಂಕಲ್ಪವೂ ನನಗೆ ಬರುತ್ತಿರಲಿಲ್ಲ. ನಾನು ಅಮೃತ್ಸರ್ ಸೇವಾ ಕೇಂದ್ರದಲ್ಲಿ ಇದ್ದುಕೊಂಡೇ 9 ಮತ್ತು 10ನೇ ತರಗತಿಯ ವಿದ್ಯಾಭ್ಯಾಸವನ್ನು ಮಾಡಿದೆ. ಮಮ್ಮ ಆಬುವಿನಿಂದ ಯಾವಾಗ ಮೊದಲ ಬಾರಿ ಸೇವೆಗಾಗಿ ಹೊರಗೆ ಹೋದರೋ ಆಗ ಅವರು ದೆಹಲಿಗೆ ಬಂದಿದ್ದರು. ಅವರ ಸ್ವಾಗತ ಕಾರ್ಯಕ್ರಮವಾಯಿತು. ನಾನು ಅಲ್ಲಿಯೇ ಗುಂಪಿನಲ್ಲಿ ನಿಂತಿದ್ದೆ ಮತ್ತು ಮಮ್ಮಾರವರನ್ನು ನೋಡುತ್ತಿದ್ದೆ. ಆದರೆ ಆಶ್ಚರ್ಯದ ಮಾತು ಏನೆಂದರೆ ಆ ಗುಂಪಿನಲ್ಲಿಯೂ ಸಹ ಮಮ್ಮಾರವರ ದೃಷ್ಟಿ ನನ್ನ ಮೇಲೆ ಬಿದ್ದಿತು. ಅವರು ಬಂದು ನನ್ನ ಬೆರಳನ್ನು ಹಿಡಿದುಕೊಂಡರು ಮತ್ತು ಅವರು ಎಲ್ಲಿ ಉಳಿದುಕೊಳ್ಳಬೇಕಿತ್ತೋ ಅಲ್ಲಿಗೆ ತಮ್ಮೊಂದಿಗೆ ಕಾರಿನಲ್ಲಿ ಕರೆದುಕೊಂಡು ಹೋದರು. ಎಷ್ಟು ದಿನಗಳು ಮಮ್ಮ ದೆಹಲಿಯಲ್ಲಿ ಇದ್ದರೋ ಅಷ್ಟು ದಿನಗಳವರೆಗೆ ಮಮ್ಮಾರವರು ನನ್ನನ್ನು ತಮ್ಮ ಜೊತೆಯಲ್ಲೇ ಇಟ್ಟುಕೊಂಡಿದ್ದರು. ಈ ರೀತಿಯಾಗಿ ಮಮ್ಮಾರವರ ಆತ್ಮಿಕ ದೃಷ್ಟಿಯು ನನ್ನ ಜೀವನವನ್ನು ಪರಿವರ್ತನೆ ಮಾಡಿ ನನ್ನ ಸೌಭಾಗ್ಯವನ್ನು ಬೆಳಗಿಸಿತು. ಒಮ್ಮೆ ಮಮ್ಮ ಅಮೃತ್ಸರಕ್ಕೆ ಬಂದಿದ್ದರು. ಒಂದು ದಿನ ಮಮ್ಮ ನಮ್ಮೆಲ್ಲರಿಗೂ ಐಸ್ ಕ್ರೀಮ್ ತಿನ್ನಿಸಿದರು. ನಾನು ಚಿಕ್ಕವಳಿದ್ದ ಕಾರಣ ಐಸ್ ಕ್ರೀಮನ್ನು ಸ್ವಲ್ಪ ಹೆಚ್ಚು ತಿಂದಿರಬಹುದು. ಮಾರನೇ ದಿನ ನನ್ನ ಆರೋಗ್ಯ ಕೆಟ್ಟು ಹೋಯಿತು. ಉಸಿರಾಡಲು ಸಹ ಕಷ್ಟವಾಗುವಂತೆ ಬಹಳ ಶೀತ, ನೆಗಡಿ, ಜ್ವರ ಬಂದಿತ್ತು. ಮಮ್ಮಾರವರಿಗೆ ಇದು ಗೊತ್ತಾದಾಗ ನನ್ನ ಬಳಿ ಬಂದರು ಮತ್ತು ನನ್ನನ್ನು ತಮ್ಮ ಮಡಿಲಲ್ಲಿ ಸುಮಾರು ಅರ್ಧ-ಮುಕ್ಕಾಲು ಗಂಟೆಯವರೆಗೆ ಕುಳ್ಳಿರಿಸಿಕೊಂಡು ಬೆನ್ನ ಮೇಲೆ ಕೈಯಾಡಿಸುತ್ತಿದ್ದರು. ಆಗ ನನ್ನ ಉಸಿರಾಟದ ಕ್ರಿಯೆ ಸರಿಹೋಯಿತು ಮತ್ತು ನಿಧಾನವಾಗಿ ಜ್ವರವೂ ಇಳಿಯಿತು. ಮಾರನೇ ದಿನ ಚೆನ್ನಾಗಿ ಆದೆನು. ನೋಡಿ, ಮಮ್ಮಾರವರ ಆ ಒಂದು ಪ್ರೀತಿಯ, ಪ್ರೇಮದ, ಸ್ನೇಹದ ಆ ಒಂದು ಮಡಿಲಲ್ಲಿ ಕುಳಿಸ್ಕೊಳ್ಳೋದ್ರಿಂದ ಆ ಮಕ್ಕಳಲ್ಲಿ ಜ್ವರ ಇರ್ಬೋದು, ನೆಗಡಿ, ಶೀತ ಎಲ್ಲವೂ ಸರಿ ಹೋಗ್ತಾ ಇತ್ತು ಅಂತ ಇಲ್ಲಿ ದಾದಿಜಿಯವರು ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಮಮ್ಮಾರವರು ತಮ್ಮ ವರದ ಹಸ್ತಗಳಿಂದ, ತಮ್ಮ ಪ್ರೀತಿಯ ಶಕ್ತಿಯಿಂದ ನನ್ನ ಕಷ್ಟವನ್ನು ದೂರ ಮಾಡಿದರು.
ನನಗೆ ಸಣ್ಣ ವಯಸ್ಸಿನಲ್ಲೇ ಅಸ್ತಮ ಆಗಿತ್ತು. ನಾನು ಒಂದು ಸಲ ಆಬುವಿಗೆ ಬಂದಿದ್ದೆ. ಆ ಸಮಯದಲ್ಲಿ ಬಸ್ ನಿಲ್ದಾಣದಿಂದ ನಾನು ಪಾಂಡವ ಭವನಕ್ಕೆ ನಡೆದು ಬರಬೇಕಾಗಿತ್ತು. ನಡೆದುಕೊಂಡು ಬರುವುದರಲ್ಲಿ ನನಗೆ ಶ್ವಾಸ ತೆಗೆದುಕೊಳ್ಳಲು ಕಷ್ಟವಾಯಿತು. ಆಗ ಬಾಬಾ ನನಗೆ ತಮ್ಮ ಕೋಣೆಯ ಹಿಂದಿನ ಕೋಣೆಯಲ್ಲಿ ಒಂದು ಮಂಚವನ್ನು ಕೊಟ್ಟರು. ಬಾಬಾ ಮಮ್ಮಾರವರಿಗೆ ಹೇಳಿದರು, ಮಮ್ಮ, ನೀವು ಎಷ್ಟು ಸಲ ಬಾಬಾರವರನ್ನು ಭೇಟಿ ಮಾಡಲು ಬರುವಿರೋ ಅಷ್ಟು ಬಾರಿ ಈ ಮಗುವಿನ ಹತ್ತಿರ ಹೋಗಿ ದೃಷ್ಟಿಯನ್ನು ಕೊಡುತ್ತಿರಬೇಕು. ಇವರು ಸರಿಯಾಗಿ ಬಿಡುತ್ತಾರೆ. ಮಮ್ಮಾರವರು ಸಹ ಹಾಗೇ ಮಾಡಿದರು ಮತ್ತು ಬಾಬಾರವರು ಸಹ ಎಷ್ಟು ಬಾರಿ ಹೊರಗೆ ಹೋಗುತ್ತಿದ್ದರೋ ಅಷ್ಟು ಬಾರಿ ನನ್ನನ್ನು ಭೇಟಿ ಮಾಡಿ ನನ್ನ ಬೆನ್ನ ಮೇಲೆ, ತಲೆಯ ಮೇಲೆ ಕೈಯಾಡಿಸುತ್ತಿದ್ದರು ಮತ್ತು ದೃಷ್ಟಿ ಕೊಡುತ್ತಿದ್ದರು. ಆಶ್ಚರ್ಯದ ಮಾತೆಂದರೆ ನನ್ನ ಅಸ್ತಮ ಯಾವುದೇ ಔಷಧಿ ಇಲ್ಲದೆ ಅದೇ ಸಮಯದಲ್ಲೇ ಸರಿ ಹೋಯಿತು. ನೋಡಿ, ಅವರು ಅಸ್ತಮ ಪೇಷಂಟ್ ಆದರೂ ಕೂಡ ಮಮ್ಮಾರವರು, ಬಾಬಾರವರು ದೃಷ್ಟಿ ಕೊಟ್ಟಿದ್ದರಿಂದ ಅವರ ಅಸ್ತಮ ಕೂಡ ಸರಿ ಹೋಯಿತು ಅಂತ ತಿಳಿಸ್ತಾ ಇದ್ದಾರೆ. ಇದು ನನ್ನ ಪರಮ ಸೌಭಾಗ್ಯವಾಗಿದೆ. ಏನೆಂದರೆ ಮಾತೆ ಸರಸ್ವತಿಯ ಪಾಲನೆ ಪಡೆದನು, ಅವರ ಜ್ಞಾನ ವೀಣೆಯ ಮಧುರ ಗೀತೆಯನ್ನು ಕೇಳಿದನು. ಮಮ್ಮ ನನ್ನ ಜೀವನದ ಆಧಾರವಾದರು. ಅವರ ನೆನಪು ಮತ್ತು ಆದರ್ಶಮಯ ಜೀವನ ನನಗೆ ಸಂಜೀವಿನಿಯಾಗಿದೆ ಅಂತ ಅಕ್ಕನವರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಓಂ ಶಾಂತಿ.